ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೈಮಾಸ್ ಚಾನಲ್. ಇವತ್ತು ನಾವು ನೇಲ್ ಮೆಹಂದಿ ಮಾಡ್ತಾ ಇದ್ದೀವಿ ನೋಡಿ. ಅದಕ್ಕೋಸ್ಕರ ಅದು ಬೆಲ್ಲ, ಬ್ಲ್ಯಾಕ್ ಕಲರ್ ಬೆಲ್ಲ ಬರುತ್ತಲ್ಲ, ಬೆಲ್ಲದ ಪುಡಿ ಅದು ತೊಗೊಂಡಿದ್ದೀವಿ. ಯಾವ್ದಾರ ಬೆಲ್ಲ ಆಯಿತು ತೊಗೊಬೋದು ನೀವು. ಮತ್ತು ಲವಂಗ 4 ಲವಂಗ ತೊಗೊಂಡಿದ್ದೀವಿ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಕಾಫಿ ಪೌಡ್ರ್ ಆ್ಯಡ್ ಮಾಡ್ತಾಯಿದ್ದೀವಿ. ಇದೆಲ್ಲ ಮಿಕ್ಸ್ ಮಾಡಿ ನೋಡಿ. ಮಿಕ್ಸ್ ಮಾಡಿ ಇದನ್ನು ರೌಂಡ್ಗೆ ನಾವು ಇದು ರಕ್ಕು ಯಾವಾಗಲೂ ಮಾಡ್ತೀವಲ್ಲ ನೇಲ್ ಮೆಹಂದಿ, ಅದಕ್ಕೋಸ್ಕರ ಅದು ಬ್ಲ್ಯಾಕ್ ಆಗಿಬಿಡುತ್ತೆ. ಅದಕ್ಕೇ ಅಂತ ಒಂದು ಏನಾರ ತಪ್ಪಲೆನೋ ಇಲ್ಲಾಂದರೆ ಪೇಂಟ್ ಬಾಕ್ಸು ಇಟ್ಟು ಬಿಟ್ಬಿಡಬೇಕು. ಬ್ಲ್ಯಾಕ್ ಆಗಿಬಿಡ್ತದು. ಮತ್ತು ತೊಳಕೋದ್ರೂ ಅಷ್ಟೊಂದು ಕ್ಲೀನ್ ಆಗೋಲ್ಲ ನೋಡಿ. ಈ ಥರ ಬ್ಲ್ಯಾಕ್ ಆಗುತ್ತೆ. ಅದಕ್ಕೆ ನಾವು ಮುಂಚೆ ಮಾಡಿರೋದ್ರಿಂದ ಈ ಥರ ಬ್ಲ್ಯಾಕ್ ಆಗಿದೆ ನೋಡಿ. ಸುತ್ತಲೂ ನಾವೇನು ಪೌಡ್ರು ಎಲ್ಲ ಮಿಕ್ಸ್ ಮಾಡಿದ್ವಿ ಅದು ಹಾಕ್ಕೊಂಬಿಟ್ಟು ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟು ಆ ಗ್ಯಾಪಲ್ಲಿ ಇದು ಗ್ಲಾಸ್ ಇಟ್ಬಿಟ್ಟು ನಾವು ನೋಡಿ ಸಿಮ್ಮಲ್ಲಿ ಇದು ಮಾಡಬೇಕು. ಅದ್ರ ಮೇಲೆ ಮುಚ್ಚಿ ಗಾಳಿ ಹೋಗೋಕ್ಕೆ ಬಿಡಬಾರ್ದು, ಒಳಗಡೆ ಗಾಳಿ ಈಚೆ ಕಡೆ ಬರೋಕ್ಕೆ ಬಿಡಬಾರ್ದು. ಆ ಥರ ನಾವು ಮುಚ್ಚಬೇಕು. ಒಂದು ಚೊಂಬು ತೊಗೊಂಡು ನೀರು ಹಾಕಿ ಹಾಫ್ ಆನ್ ಅವರ್ ಬಿಟ್ಟು ನೋಡಿ ಅದು ತೆಗಿತಾ ಇದ್ದೀವಿ. ಇವಾಗ ಅದು ಲೋಟ ಏನಿಕ್ಕಿದ್ವೋ ಅದರಲ್ಲಿ ಬಂದು ಅದು ಸ್ಟೋರ್ ಆಗಿರುತ್ತೆ. ಅದು ಎತ್ಕೊಂಡು ಅದರಲ್ಲಿ ನಾವು ಮಿಕ್ಸ್ ಮಾಡ್ಕೊಬೇಕು. ಮೈದಾ ಪೌಡ್ರು ತೊಗೊಂಡು ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಷ್ಟು ಕಲಿಸ್ಕೊಂಡು ನೋಡಿ. ಸ್ವಲ್ಪ ತೆಳುವೇ ಇರಬೇಕು, ಜಾಸ್ತಿ ಗಟ್ಟಿ ಆದರೂ ನೆನೆಸಿಗೆ ಹಚ್ಕೊಳಲ್ಲ. ಮೀಡಿಯಮ್ಮಾಗಿ ಮಾಡ್ಕೊಬೇಕು. ಏನು ಮಾಮೂಲಿ ಮೆಹಂದಿ ಇರುತ್ತಲ್ಲ ಅಷ್ಟು ಕನ್ಸಿಸ್ಟೆನ್ಸಿ ಇರಬೇಕು ನೋಡಿ. ಈ ಥರ ನಾವು ಫೈನಲಾಗಿ ಮಾಡಿದ್ದೀವಿ. ಇದೆಲ್ಲ ನಾವು ಹಚ್ಕೊಂಡು ತೋರಿಸ್ತೀವಿ ನೋಡಿ ಎಷ್ಟು ಡಾರ್ಕಾಗಿ ಬರುತ್ತೆ ಅಂತ. ಒಂದು ಸಲಕ್ಕೆ ಎಷ್ಟು ಡಾರ್ಕಾಗಿ ಬಂದಿರೋದು ನೋಡಿ. ಹಚ್ಕೊಂಡು ಒಂದು ಸಲಕ್ಕೆ ಇಷ್ಟೊಂದು ಡಾರ್ಕಾಗಿ ಬಂದಿರೋದು. ಚೆನ್ನಾಗೇ ಇರುತ್ತೆ ನೆಲ್ಸ್ ಮೆಹಂದಿ. ಆರ್ಗ್ಯಾನಿಕ್ ನೆಲ್ಸ್ ಮೆಹಂದಿ ರೆಡಿ ಮಾಡಿ ನೀವೇ ಮನೆಯಲ್ಲಿ ಅದೇ ಥರ ಹಚ್ಕೊಬೋದು ನೋಡಿ. ನೀವು ಟ್ರೈ ಮಾಡಿ ಒಮ್ಮೆ ನೋಡಿ. ಒಂದೊಂದೇ ಸಲ ಈ ಥರ ಹಚ್ಕೊಂಡಿರೋದು ಈ ಥರ 2-3 ಸಲ ಹಚ್ಕೊಂಡ್ರೆ ಇನ್ನೂ ಡಾರ್ಕ್ ಬರುತ್ತೆ ನೋಡಿ. ಚೆನ್ನಾಗಿ ಬಂದಿದೆ ಕಲರು. ಒಂದು ಸಲಿಗೆ ಇಷ್ಟೊಂದು ಕಲರ್ ಬಂದಿದೆ. ನೀವು ಮಾಡಿ ಮನೇಲಿ ನೋಡಿ, ಟ್ರೈ ಮಾಡಿ. ಇಷ್ಟ ಆಗಿದರೆ ಲೈಕ್ ಮಾಡಿ.